ನಮಸ್ತೆ ಎಲ್ರಿಗೂ. ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್. ಲಾಸ್ಟ್ ಕ್ಲಾಸಲ್ಲಿ ನಾವು 6th ಕ್ಲಾಸ್ ಚಾಪ್ಟರ್ 2 ಕಾಂಪೊನೆಂಟ್ಸ್ ಆಫ್ ಫುಡ್, ಆಹಾರದ ಘಟಕಗಳು, ಇದರಲ್ಲಿ 2.1 ಯೂನಿಟ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತು 2.2ನಲ್ಲಿ ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಮತ್ತು ಲಾಸ್ಟ್ ಕ್ಲಾಸ್ದು ಫಿಲ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನ್ದು ಕೀ ಆನ್ಸರ್ಸನ್ನು ಡಿಸ್ಕಸ್ ಮಾಡೋದು. ಇದರಲ್ಲಿ ಪಾರ್ಟ್ 2 ಇರುತ್ತೆ, ಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸು ಮತ್ತು ಇಂಡೈರೆಕ್ಟ್ ಕ್ವಶನ್ ಆ್ಯಂಡ್ ಆನ್ಸರ್ಸ್. See the content. 2.2 What do various nutrients do for our body ಅಂತ ಇದೆ. ಹಾಗಂದ್ರೆ ಏನರ್ಥ? ನಮ್ಮ ದೇಹಕ್ಕೆ ವಿವಿಧ ಪೋಷಕಾಂಶಗಳು ಏನನ್ನು ಒದಗಿಸ್ತವೆ ಅಂತ ಅರ್ಥ. ಓಕೆನಾ? ವಾಟ್ ವಿವಿಧ ಪೋಷಕಾಂಶಗಳು ನಮ್ಮ ದೇಹಕ್ಕೆ ಏನನ್ನು ಒದಗಿಸ್ತವೆ. ಓಕೆ, ಸಿ ದ ಫಸ್ಟ್ ಕ್ವಶನ್. ವಾಟ್ ದ ಫುಡ್ ಕಂಟೈನಿಂಗ್? ಆಹಾರವು ಏನನ್ನು ಒಳಗೊಂಡಿದೆ? ನಾವು ಆಹಾರದ ಘಟಕಗಳು ಅಂದರೆ ಆಹಾರದಲ್ಲಿ ಏನಿದೆ ಅಂತ ಫಸ್ಟ್ ತಿಳ್ಕೋಬೇಕು, ಅದೇ ಕ್ವಶನ್. ವಾಟ್ ದ ಫುಡ್ ಈಸ್ ಕಂಟೈನಿಂಗ್? ಆಹಾರವು ಏನನ್ನು ಒಳಗೊಂಡಿದೆ ಅಂತ. ಓಕೆನಾ? ಸಿ ದ ಆನ್ಸರ್. See the answer. Food containing carbohydrates, proteins, fats, minerals, vitamins and dietary fibers. ಆಹಾರ ಏನನ್ನು ಒಳಗೊಂಡಿದೆ? ಕಾರ್ಬೋಹೈಡ್ರೇಟು, ಪ್ರೋಟೀನು, ಕೊಬ್ಬು, ಮಿನರಲ್ಸ್ ಅಂದರೆ ಖನಿಜಗಳು, ವೈಟಮಿನ್ಸ್ ಮತ್ತು ಡಯಟರಿ ಫೈಬರ್ಸ್ ನಾರು ಪದಾರ್ಥಗಳು. ಆಹಾರ, ನಾವು ತಿನ್ನುವಂಥ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕೊಬ್ಬಿನ ಅಂಶ ಇರುತ್ತೆ, ಖನಿಜಾಂಶ ಇರುತ್ತೆ, ವೈಟಮಿನ್ಸ್ ಇರುತ್ತೆ ಮತ್ತು ನಾರಿನ ಅಂಶಗಳು. ಇವೆಲ್ಲವನ್ನು ಒಳಗೊಂಡಿರುವುದೇ ಏನು? ಆಹಾರ. ಓಕೆನಾ? ಸಿ ದ ಸೆಕೆಂಡ್ ಕ್ವಶನ್. ವಾಟ್ ಈಸ್ ಕಾರ್ಬೋಹೈಡ್ರೇಟ್ಸ್? ಕಾರ್ಬೋಹೈಡ್ರೇಟ್ಗಳು ಎಂದರೇನು? ಸಿ ದ ಆನ್ಸರ್. ಕಾರ್ಬೋಹೈಡ್ರೇಟ್ಸ್ ಆರ್ ಎಸೆನ್ಷಿಯಲ್ ಫುಡ್ ನ್ಯೂಟ್ರಿಯೆಂಟ್ಸ್ ಟು ಯುವರ್ ಬಾಡಿ. ಇಟ್ ಗಿವ್ಸ್ ಯು ಎನರ್ಜಿ ನೀಡ್ ಟು ಡೂ body functions. So carbohydrate is called energy giving food. ಆ್ಯಕ್ಚುಲಾಗಿ ಡೆಫಿನೇಷನ್ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿಲ್ಲ, ಬಟ್ ನಾನು ಅದನ್ನು ಡೆಫಿನೇಷನ್ ಅದು ಹಾಗಂದ್ರೆ ಏನು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಮೇಕ್ ಇಟ್ ಮಾಡಿ ಮೆನ್ಷನ್ ಮಾಡಿದ್ದೀನಿ. ಕಾರ್ಬೋಹೈಡ್ರೇಟ್ ಈಸ್ ಎಸೆನ್ಷಿಯಲ್ ಫುಡ್ ನ್ಯೂಟ್ರಿಯೆಂಟ್ಸ್ ಟು ಯುವರ್ ಬಾಡಿ. ನಮ್ಮ ದೇಹಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರುವಂತಹ ಒಂದು ಪೋಷಕಾಂಶ ಕಾರ್ಬೋಹೈಡ್ರೇಟ್. ಇಟ್ ಗಿವ್ಸ್ ಯು ಎನರ್ಜಿ ನೀಡ್ ಟು ಡೂ ದ ಬಾಡಿ ಫಂಕ್ಷನ್. ಇದು ನಮ್ಮ ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ. ಏನಕ್ಕಪ್ಪ ಅಂದರೆ ನಮ್ಮ ದೇಹದಲ್ಲಿರುವ ಅಂತಹ ಅಂಗಾಂಗಗಳು ಕಾರ್ಯವನ್ನು ನಿರ್ವಹಿಸೋದಕ್ಕೆ. ಸೊ ಕಾರ್ಬೋಹೈಡ್ರೇಟ್ ಈಸ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್. ಆದ್ದರಿಂದ ಕಾರ್ಬೋಹೈಡ್ರೇಟ್ಗಳನ್ನು ಏನಂತ ಕರಿತೀವಿ? ಶಕ್ತಿ ನೀಡುವ ಆಹಾರ ಅಂತ ಕರಿತೀವಿ. ಕಾರ್ಬೋಹೈಡ್ರೇಟು ನಿಮಗೆ ಕ್ವಶನ್ ಕೇಳ್ಬೋದು, ವಾಟ್ ಈಸ್ ದ ಅನದರ್ ನೇಮ್ ಆಫ್ ಕಾರ್ಬೋಹೈಡ್ರೇಟ್ ಅಂತ. ಆವಾಗ ಎನರ್ಜಿ ಗಿವಿಂಗ್ ಫುಡ್ ಅಥವಾ ವಿಚ್ ನ್ಯೂಟ್ರಿಯೆಂಟ್ ಈಸ್ ಕಾಲ್ಡ್ ಎನರ್ಜಿ ಗಿವಿಂಗ್ ಫುಡ್ ಅಂದರೆ ಕಾರ್ಬೋಹೈಡ್ರೇಟ್ ಅಂತಲೂ ಸಹ ಬರೀಬೇಕಾಗುತ್ತೆ. ಓಕೆ, ಸಿ ದ ಥರ್ಡ್ ಕ್ವಶನ್. ಗಿವ್ ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ ಫುಡ್ ಐಟಮ್. ಇಲ್ಲಿ ಡೆಫಿನೇಷನ್ ನೋಡಿದ್ವಿ, ಹಾಗಂದ್ರೆ ಏನು, ಕಾರ್ಬೋಹೈಡ್ರೇಟ್ ಅಂದರೆ ಏನು ಅಂತ. ಇಲ್ಲಿ ಅದಕ್ಕೆ ಉದಾಹರಣೆ ಯಾವ್ಯಾವುದು? ನಾವು ತೆಗೆದುಕೊಳ್ಳುವಂಥ ಆಹಾರದಲ್ಲಿ ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಇರುತ್ತೆ? ಎಕ್ಸಾಂಪಲ್ ಫಾರ್ ಕಾರ್ಬೋಹೈಡ್ರೇಟ್ ಫುಡ್ ಐಟಮ್ ಅಂದರೆ ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಪದಾರ್ಥಗಳು ಯಾವ್ಯಾವುದು ಅಂತ. ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಪದಾರ್ಥಗಳು ಯಾವುವು? ಸಿ ದ ಆನ್ಸರ್. ಗ್ರೈನ್ಸ್, ಫ್ರೂಟ್ಸ್, ಡೈರಿ, ಲೆಗ್ಯೂಮ್ಸ್, nuts and seeds, vegetables and whole grains. ಅದರಲ್ಲೂ ನಿಮಗೆ ಇನ್ನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಎಕ್ಸಾಂಪಲ್ಸಲ್ಲೂ. ಆ್ಯಕ್ಚುಲಾಗಿ ಇಷ್ಟು ಬರೆದ್ರೆ ಸಾಕು. ಅಂದರೆ ಇಲ್ಲಿ ಡಾರ್ಕ್ ಲೆಟರಲ್ಲಿ ಮೆನ್ಷನ್ ಮಾಡಿದ್ದೀನಲ್ಲ, ಇದನ್ನ ಎಕ್ಸಾಂಪಲ್ಸ್ ಬರೆದ್ರೆ ಸಾಕು. ಅದು ನಿಮಗೆ ಅರ್ಥ ಆಗಬೇಕಲ್ವಾ ಸ್ವಲ್ಪ, ಅದ್ರ ಯಾವುದ್ಯಾವುದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ. ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು, ಆ ಗ್ರೈನ್ಸ್ಗಳು ಯಾವ್ಯಾವುದು ಮತ್ತು ಆ ಗ್ರೈನ್ಸಲ್ಲಿ ಯಾವ್ಯಾವ್ದು ಬರುತ್ತೆ, ಡೈರಿ ಪ್ರಾಡಕ್ಟ್ಸಲ್ಲಿ ಅದನ್ನೆಲ್ಲ ಸ್ವಲ್ಪ ಒಂದೆರಡು ಅಂಶಗಳು ನಿಮಗೆ ಗೊತ್ತಿದ್ದರೆ
ಸ್ವಲ್ಪ ಈಸಿ ಆಗುತ್ತೆ ಅಂತ ಓಕೆನಾ ತಿಳಿಸಿದ್ದೀನಿ. ಸೀದಾ ಆನ್ಸರ್. ಗ್ರೈನ್ಸಲ್ಲಿ ಬ್ರೆಡ್ಡು, ರೈಸ್, ಸೀರಿಯಲ್ಸು, ಪಾಸ್ತಾ ಆ್ಯಂಡ್ ನೂಡಲ್ಸ್. ಗ್ರೈನ್ಸ್ ಅಂದ್ರೇನು? ಧಾನ್ಯಗಳು. ಓಕೆನಾ, ಆ ಧಾನ್ಯಗಳಲ್ಲಿ ಯಾವುದು? ಬ್ರೆಡ್ ಬರುತ್ತೆ, ಅಂದರೆ ಬ್ರೆಡ್ ಮಾಡೋ ಧಾನ್ಯದಿಂದ ಅಂತ. ಓಕೆನಾ, ಬ್ರೆಡ್ ಧಾನ್ಯನ ಅಂತ ಕೇಳಿಬಿಡಿ. ಮತ್ತೆ ರೈಸ್ ಅಂದರೆ ಅಕ್ಕಿ, ಸೀರಿಯಲ್ಸ್ ಕಾಳುಗಳು, ಧಾನ್ಯಗಳು. ಸಾರಿ, ಗ್ರೈನ್ಸ್ ಅಂದ್ರೇ ಸೀರಿಯಲ್ಸ್ ಅಂದರೆ ಏಕದಳ ಧಾನ್ಯಗಳು. ಏನಂತ ಹೇಳ್ತೀವಿ ನಾವು ಸೀರಿಯಲ್ಸ್ನ ಕನ್ನಡದಲ್ಲಿ? ಏಕದಳ ಧಾನ್ಯಗಳೇ ಆ್ಯಕ್ಚುಲ್ ಆಗಿ. ಸೀರಿಯಲ್ಸ್ನ ಏಕದಳ ಧಾನ್ಯಗಳು ಅಂತಲೇ ಕರೆಯೋದು. ದೆನ್ ಪಾಸ್ತಾ ಮತ್ತು ನೂಡಲ್ಸ್. ನೆಕ್ಸ್ಟು ಫ್ರೂಟ್ಸಿಗೆ ಬಂದರೆ ಆ್ಯಪಲ್ಲು, ಬನಾನಾ, ಬೆರ್ರೀಸ್, ಮ್ಯಾಂಗೋಸ್, ಮೆಲನ್ಸ್ ಆ್ಯಂಡ್ ಆರೆಂಜಸ್. ಈ ಹಣ್ಣುಗಳಲ್ಲಿ ಹುಳಿ ಇರುವಂತಹ ಹಣ್ಣುಗಳು ಆ್ಯಪಲ್ಲು, ಸೇಬು, ಬಾಳೆಹಣ್ಣು. ಬೆರ್ರೀಸ್ ಅಂದರೆ ಈ ಸ್ಟ್ರಾಬೆರ್ರಿ, ಬ್ಲೂಬೆರ್ರಿ ಅಂತೆಲ್ಲ ಬರುತ್ತೆ ನೋಡಿ, ಅದು. ಮ್ಯಾಂಗೋಸು ಅಂದರೆ ಮಾವಿನ ಹಣ್ಣು. ಮೆಲನ್ಸ್ ಅಂದರೆ ವಾಟರ್ ಮೆಲನು, ಮಸ್ಕ್ ಮೆಲನು. ಆರೆಂಜಸ್ ಅಂದರೆ ಲೆಮನ್ ಇರ್ಬೋದು, ಆರೆಂಜಸ್ ಇರ್ಬೋದು, ಮತ್ತು ಮೋಸಂಬೆ, ಕಿತ್ತಳೆ ಹಣ್ಣು, ಇವೆಲ್ಲ ಫ್ರೂಟ್ಸು. ನೀವು ಒಂದು ತಲೆಯಲ್ಲಿ ಇಟ್ಕೋಬೇಕು, ಕಾರ್ಬೋಹೈಡ್ರೇಟ್ ಅಂದರೆ ಸಿಹಿ ಮತ್ತು ಹುಳಿಯ ಮಿಶ್ರಣ ಇರುವಂತಹ ಯಾವುದೇ ಆಹಾರವನ್ನು ನಾವು ಕಾರ್ಬೋಹೈಡ್ರೇಟ್ ಅಂತ ಕನ್ಸಿಡರ್ ಮಾಡ್ಬೋದು. ಹೆಚ್ಚಾಗಿ ಹುಳಿ ಅಂದರೆ ತುಂಬ ಹುಳಿಯಲ್ಲ, ಆದರೆ ಸಿಹಿ ಇರುವಂತಹ, ನಾವು ಆಹಾರವನ್ನು ತೆಗೆದುಕೊಳ್ಳುವ ಆಹಾರ ನ್ಯಾಚುರಲ್ ಆಗಿ, ನಾವು ಸ್ವೀಟ್ ಹಾಕೋದಲ್ಲ, ಆ ಆಹಾರದಲ್ಲಿ ಸಿಹಿಯ ಅಂಶ ಇತ್ತು ಅಂದರೆ ಅಂತಹ ಆಹಾರ ಪದಾರ್ಥಗಳಲ್ಲಿ ಕಾರ್ಬೋಹೈಡ್ರೇಟ್ ಇದೆ ಅಂತ ನಾವು ಕಂಡುಹಿಡಿಬೋದು. ಇದು ಒಂದು ಕ್ಲೂ ನಿಮಗೆ, ಸಿಂಪಲ್ ಟಿಪ್ ನೆನ್ಪಿಟ್ಕೊಳ್ಳೋದಕ್ಕೆ. ಡೈರಿ ಪ್ರಾಡಕ್ಟ್. ಡೈರಿಲಿ ಯಾವುದು? ಮಿಲ್ಕ್ ಆ್ಯಂಡ್ ಯೋಗರ್ಟ್, ಹಾಲು ಮತ್ತು ಯೋಗರ್ಟ್. ಇನ್ನು ಲೆಗ್ಯೂಮ್ಸ್ ಅಂದರೆ ದ್ವಿದಳ ಧಾನ್ಯಗಳು, ಡ್ರೈಡ್ ಬೀನ್ಸ್, ಲೆಂಟಿಲ್ಸ್ ಆ್ಯಂಡ್ ಪೀಸ್. ಬಟಾಣಿ ಮತ್ತು ಒಣಗಿದ ಧಾನ್ಯಗಳು, ಒಣಗಿದ ದ್ವಿದಳ ಧಾನ್ಯಗಳು, ಲೆಂಟಿಲ್ಸ್, ಇದೆಲ್ಲ. ನೆಕ್ಸ್ಟ್ ನಟ್ಸ್ ಆ್ಯಂಡ್ ಸೀಡ್ಸ್, ಬೀಜಗಳು. ಆಲ್ಮಂಡ್ಸ್, ಬಾದಾಮಿ, ವಾಲ್ನಟ್, ಪಂಪ್ಕಿನ್ ಸೀಡ್ಸು ಅಂದರೆ ಕುಂಬಳಕಾಯಿ ಬೀಜ, ಮತ್ತು ಸನ್ಫ್ಲವರ್ ಸೀಡ್ಸು. ಇದೆಲ್ಲ ಸ್ವಲ್ಪ ಸ್ವೀಟೇ ಇರುತ್ತೆ, ನೀವು ತಿಂದು ನೋಡಿ, ಅಬ್ಸರ್ವ್ ಮಾಡಿ. ದೆನ್ ವೆಜಿಟೇಬಲ್ಸ್, ಕಾರ್ನ್, ಜೋಳ, ಬ್ರಾಕ್ಲಿ, ಗ್ರೀನ್ ಕಲರ್ ಇರುತ್ತೆ ಬ್ರಾಕ್ಲಿ, ಬ್ರುಸೆಲ್ಸ್ ಸ್ಪ್ರೌಟ್ಸ್ ಆ್ಯಂಡ್ ಸ್ಕ್ವಾಷಸ್. ಇದೆಲ್ಲ ಏನು? ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರಕ್ಕೆ ಉದಾಹರಣೆ. ಇದರದ್ದು ಒಂದು. ದೆನ್ ಒನ್ ಮೋರ್, ಓಲ್ ಗ್ರೈನ್ಸ್. ಇದು ಅಷ್ಟೇ ಧಾನ್ಯಗಳು, ಗ್ರೈನ್ಸ್. ಬ್ರೌನ್ ರೈಸ್ ಅಂದರೆ ಈಗ ನಾವು ಕೆಂಪು ಅಕ್ಕಿ ಅಥವಾ ಕಂದು ಅಕ್ಕಿ ಅಂತ ಏನು ಕರಿತೀವಿ ಅದು. ಓಟ್ ಮೀಲ್ಸ್, ಓಟ್ಸ್. ಓಕೆನಾ. ಸೀರಿಯಲ್ ಅಂದರೆ ಧಾನ್ಯಗಳು, ಮತ್ತು ವೀಟ್ ಅಂದರೆ ಗೋಧಿಯುಕ್ತ ಬನ್ ಅಥವಾ ಬ್ರೆಡ್. ಇದಿಷ್ಟು ಏನು? ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರಗಳಿಗೆ ಉದಾಹರಣೆ. ಸಮ್ ಸೋರ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್. ಇದು ಟೆಕ್ಸ್ಟ್ ಬುಕ್ಕಲ್ಲಿ ಪಿಕ್ಚರ್ ಕೊಟ್ಟಿದ್ರು, ಅದನ್ನು ನಾನಿಲ್ಲಿ ಮೆನ್ಷನ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗ ಕಾರ್ಬೋಹೈಡ್ರೇಟ್ ಅಂದರೆ ಸ್ವಲ್ಪ ಸಿಹಿಯ ಅಂಶ ನ್ಯಾಚುರಲ್ ಆಗಿ ನಾವು ಬೆಳೆದಾಗಲೇ ಆ ಆಹಾರದಲ್ಲಿ, ನಾವು ಯಾವುದೇ ಸಿಹಿಯನ್ನು ಆ್ಯಡ್ ಮಾಡದೆ ಅದೇ ನ್ಯಾಚುರಲ್ ಆಗಿ ಆಹಾರದಲ್ಲಿದ್ದರೆ ಅಂಥ ಆಹಾರಗಳೆಲ್ಲ ನೀವು ಈಸಿಯಾಗಿ ಕಾರ್ಬೋಹೈಡ್ರೇಟ್ ಅಂತ ಮೆನ್ಷನ್ ಮಾಡ್ಬೋದು. ಸ್ವೀಟ್ ಪೊಟ್ಯಾಟೊ, ಇಲ್ಲಿ ಪಿಕ್ಚರ್ ಕೊಟ್ಟಿದ್ದಾರೆ ನೋಡಿ. ಮತ್ತು ಪೊಟ್ಯಾಟೊ, ಆಲೂಗೆಡ್ಡೆ, ಶುಗರ್ ಕೇನ್, ಪಪಾಯ, ಮತ್ತು ಮೆಲನ್ ಅಂದರೆ ಮಸ್ಕ್ ಮೆಲನ್, ಮ್ಯಾಂಗೋ, ಮೇಜ್ ಜೋಳ, ಬಾಜ್ರಾ, ರೈಸ್ ಮತ್ತು ವೀಟ್ ಗೋಧಿ. ಇದಿಷ್ಟು ಏನು? ಕಾರ್ಬೋಹೈಡ್ರೇಟ್ ಯುಕ್ತ ಆಹಾರ ಪದಾರ್ಥಗಳಿಗೆ ಉದಾಹರಣೆ. ಸಿ ದ ಫೋರ್ತ್ ಕ್ವಶನ್. ವಾಟ್ ಈಸ್ ಫ್ಯಾಟ್? ಕನ್ನಡದಲ್ಲಿ ಕೊಬ್ಬು ಎಂದರೇನು? ಸಿ ದ ಆನ್ಸರ್. ಫ್ಯಾಟ್ ಈಸ್ ಎ ಟೈಪ್ ಆಫ್ ನ್ಯೂಟ್ರಿಯೆಂಟ್. Fat also gives us much more energy than carbohydrates. So fats are also called energy giving food. ಇಲ್ಲೇನೇ ಅಂತ ಹೇಳಿದರೆ, ಕೊಬ್ಬು ಸಹ ಒಂದು ನಮ್ಮ ದೇಹಕ್ಕೆ ಬೇಕಾಗಿರುವಂತಹ ಪೋಷಕಾಂಶ. ಇದು ಕಾರ್ಬೋಹೈಡ್ರೇಟ್ಗಿಂತ ಹೆಚ್ಚಿನ ಪ್ರಮಾಣದ ಪೋಷಕಾಂಶವನ್ನು ನಮ್ಮ ದೇಹಕ್ಕೆ ಮತ್ತು ಶಕ್ತಿಯನ್ನು ನೀಡುತ್ತೆ. ಆದ್ದರಿಂದ ಫ್ಯಾಟನ್ನು ಸಹ ನಾವು ಎನರ್ಜಿ ಗಿವಿಂಗ್ ಫುಡ್, ಶಕ್ತಿ ನೀಡುವ ಆಹಾರ ಅಂತ ಕರಿತೀವಿ. ಅಲ್ಲಿಗೆ ನೀವು ನೆನ್ಪಿಟ್ಕೋಬೇಕು, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಎರಡನ್ನೂ ನಾವು ಏನಂತ ಕರಿತೀವಿ?
ಫ್ಯಾಟ್ ಎನರ್ಜಿ ಗಿವಿಂಗ್ ಫುಡ್ ಅಂದರೆ ಶಕ್ತಿ ನೀಡುವ ಆಹಾರಗಳು, ಪೋಷಕಾಂಶಗಳು ಅಂತ ಕರಿತೀವಿ. ಓಕೆನಾ. ಗಿವ್ ಎಕ್ಸಾಂಪಲ್ ಫಾರ್ ಎನರ್ಜಿ ಗಿವಿಂಗ್ ಫುಡ್ಸ್ ಅಥವಾ ಎನರ್ಜಿ ಗಿವಿಂಗ್ ನ್ಯೂಟ್ರಿಯೆಂಟ್ಸ್ ಅಂತ ಕೇಳಿದ್ರೆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಸ್, ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು ಅಂತ ಬರೀಬೇಕು ನಾವು. See the next question, fifth question. Give example for fat food items. ನೀವು ಇಲ್ಲೊಂದು ಅಬ್ಸರ್ವ್ ಮಾಡಿ, ನಾನು ಪ್ರತಿಯೊಂದಕ್ಕೂ ಡೆಫಿನೇಷನ್ ಮತ್ತು ಅದಕ್ಕೆ ಬೇಕಾಗಿರುವಂತಹ ಉದಾಹರಣೆಗಳನ್ನು ಇಲ್ಲಿ ನೀಡಿದ್ದೀನಿ. ಅದರ ಜೊತೆಗೆ ಚಿತ್ರಣವನ್ನು ಸಹ ಕೊಟ್ಟಿದ್ದೀನಿ. ನಿಮಗೆ ಈಸಿಯಾಗಿ ನೆನಪಿಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಓಕೆ. ಸಿ ದ ಆನ್ಸರ್. ಕೊಬ್ಬಿನ ಪದಾರ್ಥಗಳಿರುವಂಥ ಆಹಾರಗಳು ಯಾವುವು ಅಂತ. See the answer. Eggs, butter, nuts and seeds, fish and whipped cream. ಇಲ್ಲಿ ಏನಂತ ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಮೊಟ್ಟೆ, ಬೆಣ್ಣೆ, ಬಟರ್ ಅಂದರೆ ನಟ್ಸ್ ಅಂದರೆ ಬೀಜಗಳು, ನಟ್ಸ್ ಆ್ಯಂಡ್ ಸೀಡ್ಸ್, ಫಿಶ್ ಮೀನು, ಮತ್ತು ವೈಪ್ಡ್ ಕ್ರೀಮ್ಸ್ ಅಂದರೆ ಈಗ ಹಾಲಿನ ಕೆನೆಯನ್ನು ಚೆನ್ನಾಗಿ ಮಸಾಜ್ ಮಾಡಿದ್ರೆ ಕ್ರೀಮ್ ಥರ ಆಗುತ್ತೆ. ಆ ರೀತಿಯಲ್ಲಿ ಯಾವುದಾದ್ರೂ ಕ್ರೀಮ್ಗಳಿದ್ದರೆ ಹಾಲಿನಿಂದ ಮಾಡಿರುವಂತಹ ಉತ್ಪನ್ನಗಳು ಅವೆಲ್ಲವೂ ಯಾವುದಕ್ಕೆ ಉದಾಹರಣೆ ಆಗುತ್ತೆ? ಕೊಬ್ಬಿನ ಅಂಶಕ್ಕೆ. ಮತ್ತು ಆಯಿಲು ಆಗುತ್ತೆ. ಯಾವುದು ಕುಕ್ಕಿಂಗ್ ಆಯಿಲ್ಸ್ ಇರುತ್ತೆ ಅವೆಲ್ಲವೂ ನಾವು ಕುಕ್ಕಿಂಗ್ ಆಯಿಲ್ಗೆ ಬಳಸ್ತೀವಿ, ಅವೆಲ್ಲವೂ ಸಹ ಫ್ಯಾಟ್ಗೆ ಉದಾಹರಣೆ ಆಗುತ್ತೆ, ಕೊಬ್ಬಿನ ಅಂಶಕ್ಕೆ. ಇಲ್ಲದೆ ಕೊಟ್ಟಿದ್ದಾರೆ ನೋಡಿ ಚಿತ್ರಣದಲ್ಲಿ. ಸಮ್ ಸೋರ್ಸಸ್ ಆಫ್ ಫ್ಯಾಟ್ಸ್. ಫಸ್ಟ್ ಒನ್ ಯಾವುದು? ಪ್ಲ್ಯಾಂಟ್ ಸೋರ್ಸ್. ಬಿ ಯಾವುದು? ಅನಿಮಲ್ ಸೋರ್ಸ್. ಸಸ್ಯದಿಂದ ನಮಗೆ ದೊರಕುವಂತಹ ಕೊಬ್ಬಿನ ಮೂಲ ಯಾವುದ್ಯಾವುದು ಅಂತ. ಎ ಪಿಕ್ಚರ್ ಎನಲ್ಲಿ ಸಸ್ಯದ ಮೂಲಗಳು, ಸಸ್ಯದಿಂದ ದೊರಕುವಂತಹ ಕೊಬ್ಬಿನ ಮೂಲಗಳು. ಪಿಕ್ಚರ್ ಬಿ ನಲ್ಲೇನು ಪ್ರಾಣಿಯಿಂದ ದೊರಕುವಂತಹ ಕೊಬ್ಬಿನ ಮೂಲಗಳು ಅಂತ ಮೆನ್ಷನ್ ಮಾಡಿದ್ದಾರೆ. ಸಿ ಸಸ್ಯದಿಂದ ದೊರಕುವಂತಹ ಕೊಬ್ಬಿನ ಮೂಲಗಳು ಯಾವುದು? ಗ್ರೌಂಡ್ ನಟ್, ಕಡಲೆಕಾಯಿ, ಇದರಿಂದ ಎಣ್ಣೆ ತೆಗಿತೀವಿ. ಅದೇ ಥರ ನಟ್ಸ್, ಬಾದಾಮಿ, ಮತ್ತು ಬಾದಾಮಿ ಆಯಿಲ್. ಟಿಲ್ ಅಂತ ಇದೆ. ಟಿಲ್ಲದು ಅಷ್ಟು ಪರ್ಫೆಕ್ಟಾಗಿ ಕಾಣ್ತಿಲ್ಲ ನನಗೆ ಆ್ಯಕ್ಚುಲಾಗಿ. ಓಕೆನಾ. ಟಿನ್ ಎಣ್ಣೆಗಳು, ಈಗ ಕೊಬ್ಬರಿ ಎಣ್ಣೆ ಇರ್ಬೋದು, ಸಾಸಿವೆ ಎಣ್ಣೆ ಇರ್ಬೋದು, ಅದೇ ಆವಾಗಲೇ ಹೇಳಿದ್ನಲ್ಲ, ನಾವು ಅಡಿಗೆಗೆ ಬಳಸುವಂತಹ ಎಲ್ಲ ಎಣ್ಣೆಗಳು ಸಹ ಕೊಬ್ಬಿನ ಅಂಶಕ್ಕೆ ಉದಾಹರಣೆ. ಇದು ಸಸ್ಯದಿಂದ ದೊರಕುವಂತಹ ಮೂಲಗಳು. ಉದಾಹರಣೆ ಸಸ್ಯದಿಂದ ದೊರಕುವಂತಹ ಕೊಬ್ಬಿನ ಮೂಲ. ಇದು ಪ್ರಾಣಿಯಿಂದ ದೊರಕುವಂತಹ ಕೊಬ್ಬಿನ ಮೂಲ ಯಾವುದು? ಫಿಶ್, ಮೀಟ್ ಮಾಂಸ, ಮತ್ತು ಮಿಲ್ಕು ಇಲ್ಲಿ ಇಟ್ಟಿದ್ದಾರೆ, ಹಾಲು, ಮತ್ತು ಬಟರ್ ಬೆಣ್ಣೆ, ಗೀ ತುಪ್ಪ, ಎಗ್ ಅಂದರೆ ಮೊಟ್ಟೆ. ಇದಿಷ್ಟು ಏನು? ಪ್ರಾಣಿಯಿಂದ ದೊರಕುವಂತಹ ನಮಗೆ ಕೊಬ್ಬಿನ ಆಹಾರದ ಮೂಲಗಳು. ಓಕೆನಾ. ಸಿ ದಿಸ್ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ಪ್ರೋಟೀನ್ಸ್? ನೀವು ಇವಾಗ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ಸ್ ಅಂದರೆ ಏನು ಅದಕ್ಕೆ ಉದಾಹರಣೆ ತಿಳ್ಕೊಂಡ್ರಿ. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಪ್ರೋಟೀನ್? ಪ್ರೋಟೀನ್ ಎಂದರೇನು? ಆನ್ಸರ್. ಪ್ರೋಟೀನ್ಸ್ ಆರ್ ನೀಡೆಡ್ ಫಾರ್ ದ growth and repair of our body, like skin, hair, structural support to cell, DNA replica, and regulation of body tissue and organs. Proteins are also called body building food. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟನ್ನು ಎನರ್ಜಿ ಗಿವಿಂಗ್ ಫುಡ್ ಅಂದರೆ ನಮ್ಮ ದೇಹಕ್ಕೆ ಶಕ್ತಿ ಕೊಡುವಂಥ ಆಹಾರ ಯಾವುದು ಅಂದರೆ ಕಾರ್ಬೋಹೈಡ್ರೇಟ್ ಮತ್ತು ಕೊಬ್ಬು. ಅದೇ ಥರ ನಮ್ಮ ದೇಹದ ಅಂಗಗಳು ಮತ್ತೆ ಪುನರುತ್ಪತ್ತಿ ಆಗೋದಕ್ಕೆ, ರಿಪೇರಿ ಆಗೋದಕ್ಕೆ ಸಹಾಯ ಮಾಡುವಂತಹ ಆಹಾರದ ಪೋಷಕಾಂಶ ಯಾವುದು ಅಂದರೆ ಪ್ರೋಟೀನ್ಸ್. ಆದ್ದರಿಂದ ಪ್ರೋಟೀನ್ಸ್ ಆರ್ ನೀಡೆಡ್ ಫಾರ್ ದ ಗ್ರೋತ್ ಆ್ಯಂಡ್ ರಿಪೇರ್ ಆಫ್ ಅವರ್ ಬಾಡಿ. ಪ್ರೋಟೀನು ನಮ್ಮ ದೇಹಕ್ಕೆ ಏನಕ್ಕೆ ಬೇಕು ಅಂತ ಅಂದರೆ ನಮ್ಮ ದೇಹದ ಬೆಳವಣಿಗೆಗೆ ಮತ್ತು ನಮ್ಮ ದೇಹದಲ್ಲಿ ರಿಪೇರಿ ಕಾರ್ಯವನ್ನು ಮಾಡೋದಕ್ಕೆ ನಮ್ಮ ದೇಹಕ್ಕೆ ಪ್ರೋಟೀನ್ ಯುಕ್ತ ಆಹಾರ ಬೇಕು. ಬ್ರ್ಯಾಕೆಟಲ್ಲಿದೆ ನೋಡಿ, ಲೈಕ್ ಸ್ಕಿನ್, ಹೇರ್, ಸ್ಟ್ರಕ್ಚರಲ್ ಸಪೋರ್ಟ್ ಟು ಸೆಲ್, DNA ರಿಪ್ಲಿಕಾ. ನಾವು ಹುಟ್ಟಿದಾಗ ಯಾವ ಗಾತ್ರದಲ್ಲಿ, ಯಾವ ಎತ್ತರದಲ್ಲಿ ಇರ್ತೀವೋ ಅದೇ ಎತ್ತರದಲ್ಲಿ ಇರಲ್ಲ, ಬೆಳವಣಿಗೆ ಆಗ್ತಾ ಇರ್ತೀವಿ ಅಲ್ವಾ, ಅದಕ್ಕೆ ಸಹಾಯ ಮಾಡೋದು ಪ್ರೋಟೀನ್. ಅದಕ್ಕೆ ಗ್ರೋತ್ ಮತ್ತು ರಿಪೇರ್. ಈಗ ನಿಮ್ಮ ಕಾಲಿನಲ್ಲಿ, ಕೈನಲ್ಲಿ ನೀವು ಚಿಕ್ಕವರಿದ್ದಾಗ ಅಥವಾ ಯಾವಾಗಲಾದರೂ ಸರಿ ನೀವು ಬಿದ್ದಾಗ ಸ್ಕಿನ್ ಬಂದ್ಬಿಡುತ್ತೆ,
ಕಿತ್ಕೊಂಡ್ಬಂದ್ಬಿಡುತ್ತೆ. ಆದರೆ ಒಂದು ವಾರ 2 ವಾರ ಆದಮೇಲೆ ಮತ್ತೆ ಅದ್ರ ಮೇಲೆ ಸ್ಕಿನ್ ಬೆಳೆದಿರುತ್ತೆ. ಅದೇ ಥರ ನಮ್ಮ ಕೈಯಲ್ಲಿ ಉಗುರು ಬೆಳೆಯುತ್ತೆ. ಅದನ್ನೇ ಇಲ್ಲಿ ಕೊಟ್ಟಿರೋದು. ಲೈಕ್ ಸ್ಕಿನ್ ಗಾಯ ಆದ ಕಿತ್ತೋಗಿ ಮತ್ತೆ ಚರ್ಮ ಬೆಳೆಯುತ್ತೆ. ಅದೇ ಥರ ಕೂದಲು ಬೆಳೆಯುತ್ತೆ. ನಮ್ಮ ಬಾಡಿನಲ್ಲಿ ಮತ್ತು ನಮ್ಮ ತಲೆಯಲ್ಲಿ ಕೂದಲು ಬೆಳೆಯುತ್ತೆ. ನಾವು ಕಟ್ ಮಾಡ್ತಾ ಇದ್ರೂ ಮತ್ತೆ ಬೆಳೀತಾನೆ ಇರುತ್ತೆ. ಅದೇ ಥರ ಉಗುರು ಸಹ ಬೆಳೀತಾ ಇರುತ್ತೆ, ನಾವು ಕಟ್ ಮಾಡ್ತಾ ಇರ್ತೀವಿ. ಅದೇ ಥರ ಸ್ಟ್ರಕ್ಚರಲ್ ಸಪೋರ್ಟ್ ಸೆಲ್ DNA ರಿಪ್ಲಿಕಾ, ನಮ್ಮ ದೇಹದ ಒಳಗೆ DNA ಎನ್ನುವಂತಹ ಒಂದು ಸೆಲ್ ಇದೆ. ಆ ಸೆಲ್ಲು ಬೆಳವಣಿಗೆ ಆಗೋದಕ್ಕೆ, ಡಬಲ್ ಆಗೋದಕ್ಕೆ ಸಹಾಯ ಮಾಡೋದು ಸಹ ಈ ಪ್ರೋಟೀನೇ. ಇದು ನಮ್ಮ ದೇಹದ ಬೆಳವಣಿಗೆ ಮತ್ತು ರಿಪೇರಿ ಕಾರ್ಯಕ್ಕೆ ಸಹಾಯ ಮಾಡುವಂತಹ ಪೋಷಕಾಂಶ ಪ್ರೋಟೀನ್. ಆ್ಯಂಡ್ ರೆಗ್ಯುಲೇಷನ್ ಆಫ್ ಬಾಡಿ ಟಿಶ್ಯೂ ಆ್ಯಂಡ್ ಆರ್ಗನ್ಸ್. ಅದಲ್ಲದೆ ನಮ್ಮ ದೇಹ ಬೆಳವಣಿಗೆ ಆದ ನಂತರ ಅದನ್ನು ರೆಗ್ಯುಲೇಟ್ ಮಾಡೋದಕ್ಕೆ, ರೆಗ್ಯುಲೇಟ್ ಅಂದ್ರೇನು, ಅದನ್ನು ನಾವು ಕಂಟ್ರೋಲ್ ಮಾಡಬೇಕು. ಆ ರೀತಿಯಲ್ಲಿ ಮಾಡೋದಕ್ಕೂ ಸಹ ಸಹಾಯ ಮಾಡೋದು ಯಾವುದಪ್ಪ ಅಂದರೆ ಪ್ರೋಟೀನ್. ಓಕೆನಾ? ನಮ್ಮ ಅಂಗಾಂಗಗಳು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದಕ್ಕೆ. ಈಗ ನಮಗೇನು ಇಷ್ಟ ಆಗುತ್ತೆ ಅಂದ್ಕೊಳ್ಳಿ, ಅದನ್ನು ನಾವು ತೊಗೊಳಕ್ಕಾಗಲ್ಲ, ಅಥವಾ ನಮಗೇನೋ ತಿನ್ನಬೇಕು ಅನಿಸುತ್ತೆ, ತಿನ್ನೋಕ್ಕಾಗಲ್ಲ, ನಾವು ಅದನ್ನು ಕಂಟ್ರೋಲ್ ಮಾಡ್ಕೊಳ್ತೀವಿ. ಅಥವಾ ಅಳು ಬರುತ್ತೆ, ಕಂಟ್ರೋಲ್ ಮಾಡ್ಕೋಬೇಕು. ದುಃಖ ಆಗುತ್ತೆ, ಕಂಟ್ರೋಲ್ ಮಾಡ್ಕೋಬೇಕು. ಅಥವಾ ನಗು ಬರುತ್ತೆ, ಅದನ್ನು ಕಂಟ್ರೋಲ್ ಮಾಡ್ಕೋಬೇಕು. ನಮ್ಮ ಭಾವನೆಗಳು, ನಮ್ಮ ದೇಹದಲ್ಲಾಗುವಂತಹ ಬದಲಾವಣೆಗಳು, ಇದನ್ನೆಲ್ಲ, ಈಗ ನೋವಾಗುತ್ತೆ ಯಾವುದೋ ಗಾಯ ಆದಾಗ, ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಶಕ್ತಿ ನಮ್ಮ ಅಂಗಗಳ ನಿಯಂತ್ರಣಕ್ಕೆ ಮತ್ತು ದೇಹದ ಅಂಗಾಂಶಗಳ ನಿಯಂತ್ರಣಕ್ಕೆ, ರೆಗ್ಯುಲೇಷನ್ ಆಫ್ ಬಾಡಿ ಟಿಶ್ಯೂ ಆ್ಯಂಡ್ ಆರ್ಗನ್ಸ್, ಅದಕ್ಕೆ ಸಹಾಯ ಮಾಡೋದು ಈ ಪ್ರೋಟೀನ್. ಆದ್ದರಿಂದ ಪ್ರೋಟೀನ್ ಆರ್ ಆಲ್ಸೋ ಕಾಲ್ಡ್ ಬಾಡಿ ಬಿಲ್ಡಿಂಗ್ ಫುಡ್. ಆದ್ದರಿಂದ ಪ್ರೋಟೀನನ್ನು ಏನಂತ ಕರಿತೀವಿ ನಾವು? ದೇಹ ನಿರ್ಮಾಣಕಾರಕಗಳು ಅಥವಾ ದೇಹ ನಿರ್ಮಾಣ ಮಾಡುವಂತಹ ಆಹಾರ ಅಂತ ಕರಿತೀವಿ. ಆ್ಯಕ್ಚುಲಾಗಿ ದೇಹ ನಿರ್ಮಾಣಕಾರಕಗಳು ಅಥವಾ ದೇಹ ನಿರ್ಮಾಣ ಆಹಾರ ಅಂತ ಕರಿತೀವಿ. ಸಿ ದ 7th ಕ್ವಶನ್. ಗಿವ್ ಎಕ್ಸಾಂಪಲ್ ಫಾರ್ ಪ್ರೋಟೀನ್ ಫುಡ್ ಐಟಮ್. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಆಯಾ ಪ್ರೋಟೀನ್ ಅಂದ್ರೇನು, ಕಾರ್ಬೋಹೈಡ್ರೇಟ್ ಅಂದ್ರೇನು, ಅದಕ್ಕೆ ಸಂಬಂಧಪಟ್ಟ ಉದಾಹರಣೆಗಳನ್ನು ಕೊಡ್ತಾ ಇದ್ದೀನಿ. ನೆನಪಿನಲ್ಲಿ ಇಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಆಲ್ಮೋಸ್ಟ್ ಎಲ್ಲದಕ್ಕೂ ಸ್ವಲ್ಪ ರಿಲೆವೆಂಟ್ ಇರುತ್ತೆ ಆ ಎಕ್ಸಾಂಪಲ್ಸು. ಬಟ್ ಮೇಯ್ನಾಗಿ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗಿರೋದು ಯಾವುದು ಅಂತ. ಈಗ ಕಾರ್ಬೋಹೈಡ್ರೇಟಿಗೆ ಬಂದರೆ ರೈಸ್ ಅಂತ ನೆನ್ಪಿಟ್ಕೊಳ್ಳಿ, ಅಥವಾ ಸ್ವೀಟ್ ಇರುವಂಥ ಆಹಾರಗಳು ಆ ಥರ ನೆನ್ಪಿಟ್ಕೊಳ್ಳಿ. ಇನ್ನು ಫ್ಯಾಟ್ಸ್ ಅಂತ ಬಂದರೆ ಎಕ್ಸಾಂಪಲ್ಗೆ ಆಯಿಲ್ಸ್, ಕುಕ್ಕಿಂಗ್ ಆಯಿಲ್ಸ್, ಮತ್ತು ಫಿಶ್ಶು, ಮೀಟು, ಎಗ್ಗು, ಇದೆಲ್ಲ ಏನು ಕೊಬ್ಬಿನ ಅಂಶಗಳು ಅಂತ ನೆನ್ಪಿಟ್ಕೊಳ್ಳಿ. ಎಲ್ಲ ಉದಾಹರಣೆ ನೆನ್ಪಿಟ್ಕೋಬೇಕು ಅಂತಿಲ್ಲ, ಅದರ ಅರ್ಥವನ್ನು ತಿಳ್ಕೊಂಡ್ರೆ ನಿಮಗೆ ನೆನಪಾಗುತ್ತೆ. ಓಕೆ? ಅದೇ ಥರ ಈಗ ಪ್ರೋಟೀನ್ ಯುಕ್ತ ಆಹಾರಗಳು ಯಾವ್ಯಾವು ಅಂತ ಕ್ವಶನ್. ಗಿವ್ ಎಕ್ಸಾಂಪಲ್ ಫಾರ್ ಪ್ರೋಟೀನ್ ಫುಡ್ ಐಟಮ್. ಸಿ ದ ಆನ್ಸರ್. ಮೀಟ್ ಆ್ಯಂಡ್ ಪೌಲ್ಟ್ರಿ, ಮಾಂಸ ಮತ್ತು ಕೋಳಿ. ಲ್ಯಾಂಬ್, ಚಿಕನ್, ಲ್ಯಾಂಬ್ ಅಂದರೆ ಕುರಿಮರಿ, ಚಿಕನ್ ಕೋಳಿ ಮತ್ತು ಟರ್ಕಿ, ಇದು ಪ್ರೋಟೀನ್ ಇರುವಂತಹ ಆಹಾರ, ಮಾಂಸ ಮತ್ತು ಕೋಳಿಯಲ್ಲಿ. ಸೀ ಫುಡ್ ಅಂದರೆ ಸಮುದ್ರದ ಪ್ರಾಣಿಗಳು, ಅದನ್ನು ತಿಂದರೂ ಸಹ ಪ್ರೋಟೀನ್ ಹೆಚ್ಚಿಗೆ ದೊರಕುತ್ತೆ. ಫಿಶ್ಶು, ಪ್ರಾನ್ಸು, ಕ್ರ್ಯಾಬು, ಆಯಿಸ್ಟರ್ಸು, ಸ್ಕ್ಯಾಲೋಪ್ಸ್ ಆ್ಯಂಡ್ ಕ್ಲೈಮ್ಸ್, ಸಮುದ್ರದಲ್ಲಿ ಸಿಗುವಂತಹ ಮೀನು, ಪ್ರಾನ್ಗಳು, ಏಡಿಗಳು ಅಂತ ಏನು ಕರಿತೀವಿ, ಸೀಗಡಿ, ಏಡಿ, ಸಿಂಪಿ, ಆಯಿಸ್ಟರ್ಸ್, ಇದೆಲ್ಲ ಏನು ಪ್ರೋಟೀನ್ ಯುಕ್ತ ಆಹಾರ ಪದಾರ್ಥಗಳು. ಅದೇ ಥರ ಎಗ್ಸ್, ನ್ಯಾಚುರಲ್ ಎಗ್ಸ್, ಮೊಟ್ಟೆ, ನೈಸರ್ಗಿಕ ಮೊಟ್ಟೆಗಳು. ಡೈರಿ ಪ್ರಾಡಕ್ಟ್ಸ್, ಮಿಲ್ಕು, ಯೋಗರ್ಟ್ ಆ್ಯಂಡ್ ಚೀಸ್, ಹಾಲು, ಹಾಲಿನ ಉತ್ಪನ್ನಗಳು ಮತ್ತು ಚೀಸ್. ನಟ್ಸ್ ಆ್ಯಂಡ್ ಸೀಡ್ಸ್, ಬೀಜಗಳು ಮತ್ತು ಬೀಜ ಮತ್ತು ಧಾನ್ಯಗಳು. ಸೋಯಾ ಪ್ರಾಡಕ್ಟ್ಸ್, ಸೋಯಾಬೀನ್ ಉತ್ಪನ್ನಗಳೆಲ್ಲ ಏನು ಅದರಲ್ಲಿ ಜಾಸ್ತಿ ಪ್ರೋಟೀನ್ ಇರುತ್ತೆ. ಅದೇ ಥರ ಪೊಟ್ಯಾಟೋಸ್, ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಆಲೂಗೆಡ್ಡೆ ಪೊಟ್ಯಾಟೋಸ್ ಅಂದರೆ ಸ್ವೀಟ್ ಪೊಟ್ಯಾಟೊ ಇರ್ಬೋದು, ಸಿಹಿ ಗೆಣಸು, ರೋಸೆಟ್ ಪೊಟ್ಯಾಟೋಸು, ಪರ್ಪಲ್ ಪೊಟ್ಯಾಟೋಸು, ಬ್ಲೂ ಪೊಟ್ಯಾಟೋಸು, ಇದೆಲ್ಲ ಔಟ್ ಆಫ್ ಕಂಟ್ರಿನಲ್ಲಿ ಸಿಗುವಂಥದ್ದು. ರೋಸೆಟ್ ಪೊಟ್ಯಾಟೋಸು, ಪರ್ಪಲ್ ಪೊಟ್ಯಾಟೊ. ಈಗ ನಮ್ಮಲ್ಲಿ ಸ್ವೀಟ್ ಪೊಟ್ಯಾಟೋನ ಬ್ರೌನ್ ಪೊಟ್ಯಾಟೊ ಅಂತಲೂ ಸಹ ಕರೀತಾರೆ. ಸಿಹಿ ಗೆಣಸನ್ನು ಕಂದು ಗೆಣಸು ಅಂತ ಕರೀತಾರೆ. ಅದೇ ಥರ ಬೇರೆ ದೇಶಗಳಲ್ಲಿ ಪರ್ಪಲ್ ಕಲರ್ ಇರುತ್ತೆ ಆಲೂಗೆಡ್ಡೆ, ಒಂದೊಂದು ದೇಶದಲ್ಲಿ ಬ್ಲೂ ಕಲರ್ ಇರುತ್ತೆ, ಅದನ್ನೇ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಅದಕ್ಕೆ ಪಿಕ್ಚರ್ ನೋಡಿ.
ಪಿಕ್ಚರು ಹಾಕಿದ್ದೀನಿ, ಎಕ್ಸಾಂಪಲ್ಲು ಕೊಟ್ಟಿದ್ದೀನಿ. ನಿಮಗೆ ತಲೆಯಲ್ಲಿ ಯಾವುದು ಉಳ್ಕೊಳ್ಳುತ್ತೆ ಅದನ್ನು ನೆನಪಿಟ್ಕೊಳ್ಳಿ. ನೋಡಿ, ಧಾನ್ಯಗಳು, ಕಾಳುಗಳು ಎಲ್ಲದರಲ್ಲೂ ಸಾಮಾನ್ಯವಾಗಿ ಪ್ರೋಟೀನ್ ಅಂಶ ಹೆಚ್ಚಿಗೆ ಇರುತ್ತೆ. ಸೋಯಾಬೀನ್ಸು, ಪೀಸ್, ಬಟಾಣಿ, ಬೀನ್ಸ್ ಬೀಜ, ತೂರ್ ದಾಲು, ತೊಗರಿಬೇಳೆ, ಮೂಂಗ್ ದಾಲು, ಹೆಸರು ಕಾಳು, ಗ್ರಾಮ್, ಕಡಲೆಕಾಳು, ಇದಿಷ್ಟರಲ್ಲೂ ಸಾಮಾನ್ಯವಾಗಿ ಕಾಳುಗಳು ನಾವು ಏನು ಬಳಸ್ತೀವಿ ಆ ಕಾಳುಗಳಲ್ಲೆಲ್ಲ, ದ್ವಿದಳ ಧಾನ್ಯಗಳಲ್ಲೆಲ್ಲದರಲ್ಲೂ ಹೆಚ್ಚಿಗೆ ಪ್ರೋಟೀನ್ ಅಂಶ ಇರುತ್ತೆ, ನೆನ್ಪಿಟ್ಕೋಬೋದು. ಅದೇ ಥರ ಇಲ್ಲಿ ನೋಡಿ ಕೊಟ್ಟಿದ್ದಾರೆ, ಇದು ಅಷ್ಟೇ. ಸಮ್ ಸೋರ್ಸಸ್ ಆಫ್ ಪ್ರೋಟೀನ್ಸ್. ಪಿಕ್ಚರ್ ಏನಲ್ಲಿರೋದೆಲ್ಲ ಸಸ್ಯದಿಂದ ದೊರಕುವಂತಹ ಪ್ರೋಟೀನ್ನ ಆಹಾರಗಳು. ಬಿ ಪಿಕ್ಚರಲ್ಲಿರುವಂಥ ಪ್ರಾಣಿ ಮೂಲದಿಂದ ದೊರಕುವಂತಹ ಪ್ರೋಟೀನ್ ಯುಕ್ತ ಆಹಾರಗಳು. ಯಾವ್ಯಾವುದು? ಎಗ್, ಪನ್ನೀರ್ ಮಾಡೋದು ಹಾಲಿನಿಂದಾನೆ, ಫಿಶ್ ಮತ್ತು ಮೀಟ್, ಮಿಲ್ಕ್, ಇದೆಲ್ಲವೂ ಏನು ಫ್ಯಾಟ್ಗೂ ಉದಾಹರಣೆ ಆಯಿತು, ಪ್ರೋಟೀನ್ಗೂ ಉದಾಹರಣೆ ಆಯಿತು. ಅದರಲ್ಲೂ ನಿಮಗೆ ಈ ಥರನೂ ಕ್ವಶನ್ ಕೇಳ್ಬೋದು, ಎನಿಮಲ್ ಸೋರ್ಸ್ ಆಫ್ ಫುಡ್ ಇನ್ ಫ್ಯಾಟ್ಸ್, ಪ್ಲಾಂಟ್ ಸೋರ್ಸ್ ಆಫ್ ಫುಡ್ ಇನ್ ಪ್ರೋಟೀನ್ಸ್ ಅಂತ. ಸಸ್ಯ ಮೂಲದಿಂದ ದೊರಕುವಂತಹ ಪ್ರೋಟೀನ್ ಯುಕ್ತ ಆಹಾರ ತಿಳಿಸಿ, ಪ್ರಾಣಿ ಮೂಲದಿಂದ ದೊರಕುವಂತಹ ಕೊಬ್ಬಿನ ಯುಕ್ತ ಆಹಾರ ತಿಳಿಸಿ ಅಂತಲೂ ಕೇಳ್ಬೋದು. ಅದಕ್ಕೆ ಇಲ್ಲಿ ಡಿವೈಡ್ ಮಾಡಿದ್ದಾರೆ ನೋಡಿ. ಎ ಪಿಕ್ಚರಲ್ಲಿರೋದೆಲ್ಲ ಸಸ್ಯದಿಂದ ದೊರಕುವಂತಹ ಆಹಾರಗಳು, ಪ್ರೋಟೀನ್ ಯುಕ್ತ ಆಹಾರ. ಬಿನಲ್ಲಿರೋದೆಲ್ಲ ಪ್ರಾಣಿಯಿಂದ ದೊರಕುವಂತಹ ಪ್ರೋಟೀನ್ ಆಹಾರಗಳು. ಇದಿಷ್ಟು ಕ್ವಶನ್ಸು. ಇನ್ನೂ ಇದೆ, ಇಲ್ಲಿ ನಾನು ಡಿಸ್ಕಸ್ ಮಾಡಿರೋದು ಕಾರ್ಬೋಹೈಡ್ರೇಟು, ಪ್ರೋಟೀನ್ಸು ಮತ್ತು ಫ್ಯಾಟ್ಸು. ನೆಕ್ಸ್ಟ್ ಕ್ಲಾಸ್ನಲ್ಲಿ ಮಿನರಲ್ಸು ಮತ್ತು ಡಯಟರಿ ಫೈಬರ್ಸು ಮತ್ತು ವಾಟರ್, ಇದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗ ನಾನು ಲಾಸ್ಟ್ ಕ್ಲಾಸಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮತ್ತು MCQ ಕ್ವಶನ್ಸನ್ನು ಕೊಟ್ಟಿದ್ದೆ ನಾನು. 2.1 ಯೂನಿಟ್, ಅದ್ರದ್ದು ಕೀ ಆನ್ಸರ್ ಮೆನ್ಷನ್ ಮಾಡಿದ್ದೀನಿ, ಅದನ್ನು ಡಿಸ್ಕಸ್ ಮಾಡೋಣ. ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಫಸ್ಟ್ ಒನ್ಗೆ ಆನ್ಸರು ನ್ಯೂಟ್ರಿಯೆಂಟ್ಸ್. Then second one, carbohydrates, proteins, fats, minerals, dietary fibers and vitamins. Any three of you can write. ಅಂದರೆ ನಾನು ಎಕ್ಸಾಂಪಲ್ ಫಾರ್ ನ್ಯೂಟ್ರಿಯೆಂಟ್ಸ್ ಅಂತ ಅಲ್ಲಿ ಕ್ವಶನ್ ಕೇಳಿದೆ. ಅದರಲ್ಲಿ ನ್ಯೂಟ್ರಿಯೆಂಟ್ಸ್ ಇದೆಲ್ಲ ಬರುತ್ತೆ, ಪೋಷಕಾಂಶಗಳಿಗೆ ಇದೆಲ್ಲ ಉದಾಹರಣೆ. ಇದರಲ್ಲಿ ನೀವು ಯಾವುದಾದ್ರು 3ಕ್ಕೆ ಬರೆದ್ರೆ ಆಯಿತು, ಅಥವಾ 2 ಕಾಲಮ್ ಕೊಟ್ಟಿದ್ರೆ 2 ಬರೆದ್ರೆ ಆಯಿತು. ನಾನಿಲ್ಲೆಲ್ಲ ಮೆನ್ಷನ್ ಮಾಡಿದ್ದೀನಿ. ಅದೇ ಥರ ಬ್ರ್ಯಾಕೆಟಲ್ಲಿ ಎನಿ ಆಫ್ 3 ಯು ಕ್ಯಾನ್ ರೈಟ್. ಇದರಲ್ಲಿ 3 ಯಾವುದಾದ್ರೂ ನೀವು ಬರೀಬೋದು, ನೆನ್ಪಿಟ್ಕೊಂಡು. ಅದೇ ಥರ ನೆಕ್ಸ್ಟು 4th ಕ್ವಶನ್ ಆನ್ಸರ್, ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್, ಎನಿ ಆಫ್ 2 ಯು ಕ್ಯಾನ್ ರೈಟ್. ಇದು ಅಷ್ಟೇ. ನಾನಿಲ್ಲಿ ಅದು 4th ಕ್ವಶನ್ನು ತುಂಬ ಸರಳವಾಗಿ ಪರೀಕ್ಷೆ ಮಾಡುವಂತಹ ಪೋಷಕಾಂಶಗಳು ಯಾವುದು ಅಂತ ಕೇಳಿದ್ದೆ. ಅದಕ್ಕೆ ಇದರಲ್ಲಿ ಯಾವುದಾದ್ರು 2 ಪರೀಕ್ಷೆಗಳನ್ನು ಬರೀಬೋದು, ಕಾರ್ಬೋಹೈಡ್ರೇಟ್ ಟೆಸ್ಟು, ಪ್ರೋಟೀನ್ ಟೆಸ್ಟು ಅಥವಾ ಫ್ಯಾಟ್ ಟೆಸ್ಟು. ಅದೇ ಥರ 4th ಒನ್ ಆನ್ಸರ್ ಕಾರ್ಬೋಹೈಡ್ರೇಟ್, ಓಕೆನಾ. ದೆನ್ 5th ಒನ್ ಸ್ಟಾರ್ಚ್ ಟೆಸ್ಟ್, 6th ಒನ್ ಫ್ಯಾಟ್, 7th ಒನ್ ಪ್ರೋಟೀನ್ಸ್, then 8th one blue black color and to presence of carbohydrate and starch ಅಂತ ಇದೆ. Then 9th one vegetable oil, milk products, seeds and nuts. 10th one iodine solution. ಇದಿಷ್ಟು fill in the blanksಗೆ ಆನ್ಸರ್. ಸೀದಾ ಅಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್, ಬಹು ಆಯ್ಕೆ ಪ್ರಶ್ನೆಗಳಿಗೆ ಉತ್ತರಗಳು. ಫಸ್ಟ್ ಒನ್ಗೆ ಆಪ್ಷನ್ ಡಿ, ಆಲ್ ಆಫ್ ದೀಸ್ 3, A, B, C 3 ಆಯ್ಕೆಗಳು ಆನ್ಸರ್ ಆಗುತ್ತೆ. ಸೆಕೆಂಡ್ ಒನ್ಗೆ ಆಪ್ಷನ್ ಬಿ, ಸ್ಟಾರ್ಚ್. ಥರ್ಡ್ ಒನ್ಗೆ ಆಪ್ಷನ್ ಡಿ, ಟೆಸ್ಟ್ ಫಾರ್ ಕಾರ್ಬೋಹೈಡ್ರೇಟ್ಸ್. ಫೋರ್ತ್ ಒನ್ಗೆ ಆಪ್ಷನ್ ಬಿ, ಕಾಪರ್ ಸಲ್ಫೇಟ್ ಆ್ಯಂಡ್ ಕಾಸ್ಟಿಕ್ ಸೋಡಾ ಸೊಲ್ಯೂಷನ್. ಫಿಫ್ತ್ ಒನ್ಗೆ ಆಪ್ಷನ್ ಎ, ಆಬ್ಸೆನ್ಸ್ ಆಫ್ ಫ್ಯಾಟ್. ಸಿಕ್ಸ್ತ್ ಒನ್ಗೆ ಆಪ್ಷನ್ ಸಿ, ವೈಲೆಟ್ ಕಲರ್. ಸೆವೆಂತ್ ಒನ್ಗೆ ಆಪ್ಷನ್ ಎ, ಬ್ಲೂ ಬ್ಲ್ಯಾಕ್ ಕಲರ್. ಏಯ್ತ್ ಒನ್ಗೆ ಆಪ್ಷನ್ ಬಿ, ಕೋಕೋನಟ್ ಆ್ಯಂಡ್ ಬಟರ್. ಇದಿಷ್ಟು 2.1 ಯೂನಿಟ್ದು ಕೀ ಆನ್ಸರ್ಸು. ನೀವೊಂದ್ಸಲ ಚೆಕ್ ಮಾಡ್ಕೊಳ್ಳಿ. ನೀವೇ ಆನ್ಸರ್ ಮಾಡಿದರೆ ವೆಲ್ ಆ್ಯಂಡ್ ಗುಡ್, ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಯು ಆರ್ ಮೆನ್ಷನ್ ಇನ್ ಕಮೆಂಟ್ ಬಾಕ್ಸ್ ಆಲ್ಸೋ. ದೆನ್ ಇಫ್ ಯು ಕೆನಾಟ್ ಟ್ರೈ, ಯು ಕ್ಯಾನ್ ಚೆಕ್ ಔಟ್ ದೀಸ್ ಕೀ ಆನ್ಸರ್ಸ್. ಓಕೆ, ಇದಿಷ್ಟು 2.2ದು ಕ್ವಶನ್ ಆ್ಯಂಡ್ ಆನ್ಸರ್ಸು. ಅರ್ಧ ಆಗಿದೆ, ಇನ್ನು ಅರ್ಧ ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ.
ಅರ್ಥ ಮಾಡ್ಕೊಳ್ಳಿ ಚೆನ್ನಾಗಿ. ಕಾರ್ಬೋಹೈಡ್ರೇಟ್ಗೆ ಉದಾಹರಣೆಗಳು ಕೇಳ್ಬೋದು, ಫ್ಯಾಟಿಗೆ ಉದಾಹರಣೆ, ಪ್ರೋಟೀನ್ಗೆ ಉದಾಹರಣೆ. ಆ ಪಿಕ್ಚರನ್ನು ನೆನಪಿಟ್ಕೊಳ್ಳಿ. ಮತ್ತು ಆದಷ್ಟು ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಯಾರು ಸೈನ್ಸ್ ಡಿಫಿಕಲ್ಟ್ ಅಂತಿರ್ತಾರೆ ಅವ್ರಿಗೆ ಶೇರ್ ಮಾಡಿ. ಮತ್ತು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನನ್ನ ಚಾನಲ್ಗೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್.